ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಇಂದಿನಂತೆ ಬೆಳಗ್ಗೆ ಎದ್ದ ತಕ್ಷಣ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಿಸಿ ನೀರಿಗೆ ಜೇನುತುಪ್ಪನ ಹಾಕ್ಕೊಂಡು ಕುಡಿತೀವಿ. ಯೂಶ್ವಲಿ ನಮ್ಮ ಮನೆಯಲ್ಲಿ ಜೇನುತುಪ್ಪ ಹೊರಗಡೆಯಿಂದ ನಮ್ಮಮ್ಮ ಅವರು ಲಾಫ್ಟರ್ ಕ್ಲಬ್ಬಲ್ಲಿ ಒಬ್ಬರು ಮಂಗಳೂರವ್ರು ಇದ್ದಾರೆ. ಸೊ ಅಲ್ಲಿಂದ ನಮಗೆ ಜೇನುತುಪ್ಪನ ತಂದು ಕೊಡ್ತಾರೆ ಅವರು. ಸೊ ಈ ಸತಿ ನಮ್ಮಮ್ಮ ಊರಲ್ಲಿ ಇರದೇ ಇರೋ ಕಾರಣ ಜೇನುತುಪ್ಪ ಖಾಲಿ ಆಗೋಗಿತ್ತು, ತರಿಸೋದಕ್ಕೆ ಕೂಡ ನನ್ನ ಕೈಯಿಂದ ಆಗಲಿಲ್ಲ. ಸೊ ನಾನು ಸೂಪರ್ ಮಾರ್ಕೆಟಿಗೆ ಹೋದಾಗ ಈ ಲಯನ್ ಹನಿನ ನೋಡಿದೆ. ಅದ್ರ ಮೇಲೆ ಆ್ಯಕ್ಚುಲಿ ಅಗ್ಮಾರ್ಕ್ ಗೌರ್ಮೆಂಟ್ ಅಪ್ರೂವ್ಡ್ ಅನ್ನೋ ಥರ ಒಂದು ಸೀಲ್ ಇತ್ತು. ಸೊ ನೋಡೋಣ ಹೇಗಿರುತ್ತೆ ಅಂತ ತೊಗೊಂಡು ಬಂದೆ. ಆ್ಯಕ್ಚುಲಿ ಚೆನ್ನಾಗಿತ್ತು. ಟೇಸ್ಟ್ ಏನೂ ಡಿಫ್ರೆಂಟಾಗಿರಲಿಲ್ಲ. ಸೇಮ್ ಈ ಕಾರ್ಡಿಂದ ಅವರು ತೊಗೊಂಡು ಬಂದು ಹೇಗೆ ನಮಗೆ ಕೊಡ್ತಾಯಿದ್ರು ಅಲ್ವಾ, ಸೊ ಅದೇ ಟೇಸ್ಟೇನೇ ಇತ್ತು. ಜೊತೆಗೆ ನಮಗೇನು ಸೈಡ್ ಎಫೆಕ್ಟ್ಸ್ ಆ ಥರ ಏನು ಕೂಡ ಆಗಲಿಲ್ಲ. ಸೊ ನಾನು ಇಲ್ಲಿ ಹೆಸರುಬೇಳೆ ದೋಸೆನ ಮಾಡೋಣ ಅಂತ ರಾತ್ರಿಯೇ ನೆನೆ ಇಟ್ಕೊಂಡಿದ್ದೆ ಹೆಸರುಬೇಳೆನ. ಸೊ ಅದನ್ನು ರುಬ್ಕೊಂಡು ಅದಕ್ಕೆ ಆ್ಯಕ್ಚುಲಿ ರುಬ್ಬೋ ಮುಂಚೆ ಹೆಸರುಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿ ಜಿಂಜರ್ ಹಾಕಿ ರುಬ್ಬಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿ ಕಲಸಿ ಇಟ್ಕೊಂಡಿದ್ದೆ. ಒಂದು 15 ನಿಮಿಷ ಸೈಡಿಗಿಟ್ಟು ಇಲ್ಲಿ ಅದ್ರ ಕಾಂಬಿನೇಷನ್ ಆಗಿ ನಾನು ಶೇಂಗಾನ ಹುರಿತಾ ಇದ್ದೀನಿ, ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ಅಂತ. ಐ ಥಿಂಕ್ ಈ ಕಡೆ ಎಲ್ಲರೂ ಇದನ್ನು ಕಡಲೆ ಬೀಜ ಅಂತಾರೆ ಅನ್ಕೋತೀನಿ. ನಮ್ಮದು ನಾರ್ತ್ ಕರ್ನಾಟಕ ಆಗಿರೋದ್ರಿಂದ ನನ್ನ ಕೆಲವೊಂದು ಪದಗಳು ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ದಯವಿಟ್ಟು ಕ್ಷಮಿಸಿ. ನಾನಿನ್ನೂ ಬೆಂಗಳೂರು ಕನ್ನಡ ಅಂದರೆ ಬೆಂಗಳೂರಲ್ಲಿದ್ದು ನಾವು ಸುಮಾರು ಈಗ ಆಲ್ಮೋಸ್ಟ್ 15 ವರ್ಷ ಹತ್ರ ಆಗ್ತಾಯಿದೆ ಅನ್ಕೋತಾ ಇದ್ದೀನಿ. ಸೊ ನನಗೆ ಅಷ್ಟು ವರ್ಷ ಇದ್ದೂ ನನಗೆ ನನ್ನ ಭಾಷೆನ ನಾನು ಕಂಪ್ಲೀಟಾಗಿ ಬಿಟ್ಕೊಡೋಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಪದಗಳು ನನ್ನ ಬಾಯಿಂದ ನಮ್ಮ ಕಡೆ ಹೇಗೆ ಮಾತಾಡ್ತಾರೋ ಅದೇ ಥರನೇ ಬರುತ್ತೆ. ಸೊ ನಾನು ಎಲ್ಲಾದರೂ ಅಂಗಡಿಗೂ ಹೋದಾಗ್ಲೂ ಅಷ್ಟೇ ತುಂಬ ಬೇಗ ನನಗೆ ಕೇಳ್ಬಿಡ್ತಾರೆ, ನೀವು ಬೆಂಗಳೂರವರಲ್ಲ ಅನಿಸುತ್ತೆ ಅಲ್ವಾ ಅಂತ. ಸೊ ಅಷ್ಟು ನನಗೆ ನನ್ನ ನಾರ್ತ್ ಕರ್ನಾಟಕ ಭಾಷೆ ಎದ್ದು ಕಾಣುತ್ತೆ ನಾನು ಮಾತಾಡಬೇಕಾದ್ರೆ. ಸೊ ಇಲ್ಲಿ ಶೇಂಗಾಗೆ ನಾನು ಹುರ್ಕೊಂಡ್ಬಿಟ್ಟು ಹಾಗೆಯೇ 2-3 ಮೆಣಸಿನ್ಕಾಯಿನ, ಒಂದು 7-8 ಬೆಳ್ಳುಳ್ಳಿ ಹೆಸರುಗಳನ್ನ ಕೂಡ ಹುರಿದ್ಬಿಟ್ಟು ಅದಕ್ಕೊಂಚೂರು ನೀರು ಹಾಕಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನಾನು ರುಬ್ಬಿದ್ದೀನಿ. ಸೊ ಇಲ್ಲಿ ನಾನು ಕಲಸಿಟ್ಟಿರೋ ಹೆಸರು ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಳ್ಳೆ ಬಣ್ಣನೂ ಬರುತ್ತೆ, ಹಾಗೆಯೇ ಒಳ್ಳೆ ಚೆನ್ನಾಗಿ ದೋಸೆ ಗರಿಗರಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾರ್ಮಲ್ ಹೇಗೆ ನಾವು ದೋಸೆ ಮಾಡ್ಕೋತೀವಲ್ವ ಅದೇ ಥರನೇ ಇದನ್ನು ಕೂಡ ಹೆಂಚು ಮೇಲೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಎತ್ತಿದ್ರೆ ತಾನಾಗೆ ಬಂದುಬಿಡುತ್ತೆ. ಹಾಗೆಯೇ ನಾನು ಲಾಗೌಟ್ ಆಗಿದ್ದು ಇವತ್ತು ನಾರ್ಮಲ್ ಟೈಮ್ ಲಾಗೌಟ್ ಆದೆ. ಆ್ಯಕ್ಚುಲಿ ನನಗೆ ಈ ಥರ ಏನಾದರೂ ಒಂದು ಸ್ವಲ್ಪ ಬೇಗ ಲಾಗೌಟ್ ಆಗೋಕ್ಕೆ ಟೈಮ್ ಸಿಕ್ತು ಅಂತಂದರೆ ಫಸ್ಟ್ ನನ್ನ ತಲೆಯಲ್ಲಿ ಬರೋದು, ನಾನು ಇವತ್ತೇನು ಸೇವೆ ಮಾಡಲಿ ದೇವ್ರದ್ದು, ನಾನು ಇವತ್ತೇನಾದರೂ ಚಾಂಟಿಂಗ್ ಮಾಡಲಾ, ಅಥವಾ ನಾನು ಭಗವದ್ಗೀತೆನ ಓದಲಾ, ಅಥವಾ ಭಾಗವತ ಪುರಾಣನ ಓದಲಾ ಅಂತ ಅನ್ನೋದು ಫಸ್ಟ್ ನನ್ನ ತಲೆಯಲ್ಲಿ ಬರುತ್ತೆ. ಬಹುಶಃ ಈ ಥರ ಒಂದು ಥಾಟ್ ನಮ್ಮೆಲ್ಲರಿಗೂ ಬರಲೇಬೇಕು ಅಂತ ನಾನು ಅಂದ್ಕೊತೀನಿ. ಸ್ಪೆಷಲಿ ಇನ್ ದ ಈವ್ನಿಂಗ್ ನಾವು ದಿನವಿಡೀ ಓಡ್ತಾನೇ ಇರ್ತೀವಿ, ಮಕ್ಕಳ ಹಿಂದೆ, ಗಂಡನ ಹಿಂದೆ, ನಮಗೋಸ್ಕರ ಏನೋ ಒಂದು ನಮ್ಮದಂಥ ಒಂದು ಪ್ರೊಫೆಷ್ನಲ್ ಅಂತ ನಾವು ಪ್ರೊಫೆಷನ್ ಹಿಡ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ಮಾಡಬೇಕು ಅಥವಾ ಮನೆ ಕೆಲಸ ಅಂತೆಲ್ಲ. ಸೊ ನನಗಿವತ್ತು ಆ್ಯಕ್ಚುಲಿ ಒಂದು ಮೀಟಿಂಗ್ ಸ್ಕಿಪ್ ಆಗಿತ್ತು, ಹಾಗಾಗಿ ನನಗೆ ಬೇಗ ಲಾಗೌಟ್ ಆಗೋಕ್ಕೆ ಅವಕಾಶ ಸಿಕ್ತು. ಸೊ ಅದ್ರ ಮಧ್ಯದಲ್ಲಿ ನಾನು ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ನನಗೆ ಮನೆ ಒರೆಸ್ಕೊಳ್ಳೋಕ್ಕೆ ಡೈಲಿ ಆಗೋಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ತೀರ್ಥನ ಮನೆ ತುಂಬ ಸಿಂಪಡಿಸ್ಬಿಟ್ಟು ನಾನು ರಂಗೋಲಿನ ಹಾಕಿ ಹಾಗೆ ಒಂದು ದೀಪ ಹಚ್ಬಿಟ್ಟು ದೇವ್ರಿಗೆ 1-2 ಶ್ಲೋಕನ ಹೇಳ್ಕೊಂಡು ಭಗವದ್ಗೀತೆನ ಓದೋಣ ಅಂತ ಇಲ್ಲಿ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ನಾನು ಭಗವದ್ಗೀತೆ ಓದಬೇಕಾದ್ರೆ ಆದಷ್ಟು ಎಲ್ರೂ ಮನೆಯವ್ರನ್ನ ಕೂರಿಸ್ಕೊಂಡ್ಬಿಟ್ಟು ಓದೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ವೀಕ್ ಡೇಸಲ್ಲಿ ನನಗೆ ಖಂಡಿತ ಆಗಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ರಿಗೂ ನನಗೂ ಇಬ್ಬರಿಗೂ ಈವ್ನಿಂಗ್ ತುಂಬಾ ಜಾಸ್ತಿ ಮೀಟಿಂಗ್ ಸ್ಕೆಡ್ಯೂಲ್ ಆಗೋಗಿರುತ್ತೆ. ಹಾಗೆಯೇ ನನ್ನ ಮಗಳು ಕೂಡ ಸಾಯಂಕಾಲ ಎಲ್ಲ ಅಪಾರ್ಟ್ಮೆಂಟ್ ಮಕ್ಕಳೆಲ್ಲ ಸೇರಿ ಆಟ ಆಡೋದ್ರಿಂದ ಅವಳು ನನ್ನ ಕೈಗೆ ಸಿಕ್ಕಲ್ಲ. ಆಮೇಲೆ ನಮ್ಮಮ್ಮ ಅವ್ರದ್ದೇ ಆದ ಒಂದು ಸ್ಕೆಡ್ಯೂಲ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಏನಾದ್ರೂ. ಸೊ ಹಾಗಾಗಿ ಯಾರು ಏನೇ ಮಾಡ್ತಿದ್ರು
ಪರವಾಗಿಲ್ಲ, ಬಟ್ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಸಾಯಂಕಾಲ ಸಂಧ್ಯಾ ಕಾಲದಲ್ಲಿ ಅದನ್ನು ಮಾಡಬೇಕು ಅಂತ ಒಂಥರ ಪಣ ತೊಟ್ಬಿಟ್ಟಿದ್ದೀನಿ ಅನಿಸುತ್ತೆ. ನನಗಿಲ್ಲ ಅಂದರೆ ಅವತ್ತು ಮಾಡಿಲ್ಲ ಅಂದರೆ ನನಗೇನೋ ಒಂಥರ ಕೊರಿತಾ ಇರುತ್ತೆ ಮನಸ್ಸಲ್ಲಿ, ಇವತ್ತು ನಾನು ಮಾಡೋಕ್ಕಾಗಲಿಲ್ಲ ಅಂತ. ಸೊ ಹಾಗಂತ ನಾನೇನು ಒತ್ತಾಯಪೂರ್ವಕವಾಗಿ ಮಾಡ್ತಾಯಿದ್ದೀನಿ, ನನ್ನನ್ನು ನಾನು ಫೋರ್ಸ್ ಮಾಡ್ತಾಯಿದ್ದೀನಿ ಅಂತ ಅಲ್ಲ. ಮನಸ್ಪೂರ್ವಕವಾಗಿ ಈಗ ನಮ್ಮ ಮಕ್ಕಳಿಗೆ ನಾವು ಒಂದೊತ್ತು ಊಟ ಕೊಟ್ಟಿಲ್ಲ ಅಂದರೆ ನಮ್ಗೆ ಹೆಂಗೆ ಬೇಜಾರಾಗುತ್ತೆ, ಅಥವಾ ಅವ್ರನ್ನ ಒಂದು ದಿನ ನಾವು ನೋಡಿಲ್ಲ ಅಂದರೆ ನಮ್ಗೆ ಹೆಂಗೆ ಬೇಜಾರಾಗುತ್ತೋ ಅದೇ ಥರನೇ ನನಗೆ ಕೃಷ್ಣನ ಮೇಲೆ ಒಂದು ಫೀಲಿಂಗ್. ಸೊ ನಾನು ಓದಿ ತಿಳ್ಕೊಂಡಿರೋ ಹಾಗೆ ಈ ಥರ ಒಂದು ಫೀಲಿಂಗ್ ಇರಬೇಕು ಪ್ರತಿಯೊಬ್ಬರಿಗೂ ದೇವರ ಟುವರ್ಡ್ಸ್. ನಾವು ಅಷ್ಟು ಡೆಡಿಕೇಟೆಡ್ ಆಗಿದ್ದಾಗ ನಮಗೆ ಭಗವತ್ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮಗಳ ಕಲ್ಪನೆ ಹೇಗೆ ಅಂತಂದರೆ, ನಾವು ಮಾಡೋ ಕರ್ಮಗಳನ್ನೆಲ್ಲ ಜೀವನ ಪೂರ್ತಿ ಮಾಡಿದಾದ ನಂತರ ಓಕೆ, ನಾನು ಮಾಡಿರೋ ಪುಣ್ಯಕ್ಕೋ ಪಾಪಕ್ಕೋ ನಾನು ನರಕಕ್ಕೋ ಹೋಗ್ತೀನಿ, ಇಲ್ಲ ಸ್ವರ್ಗಕ್ಕೋ ಹೋಗ್ತೀನಿ ಅನ್ನೋ ಒಂದು ಭಾವನೆಯಲ್ಲಿರ್ತೀವಿ. ಖಂಡಿತ ಅದು ಅಲ್ಲಿಗೆ ಮುಕ್ತಾಯ ಆಗಲ್ಲ ನಮ್ಮ ಆತ್ಮದ ಒಂದು ಪಯಣ. ಯಾಕಂದರೆ ನಾವು ಮಾಡಿರೋ ಪುಣ್ಯಗಳು ಮುಗಿದಾದ ನಂತರ ನಾವು ಸ್ವರ್ಗಲೋಕದಿಂದ ಮತ್ತೆ ತಿರ್ಗಾ ನಾವು ಇನ್ನೊಬ್ಬರ ಗರ್ಭದಲ್ಲಿ ಬಿದ್ದು ಅವರಿಂದ ನಮ್ಮ ಕರ್ಮಾನುಸಾರ ನೋಡ್ತಾನೆ ಬ್ರಹ್ಮ ಯಾವ ಗರ್ಭದಲ್ಲಿ ನಾವು ಹೋಗಬೇಕು ಅಂತ. ಸೊ ಅದೇ ಗರ್ಭದಲ್ಲಿ ನಮ್ಮನ್ನು ಕರೆದೊಯ್ದು ಬಿಡ್ತಾನಂತೆ. ಸೊ ನಾವು ಎಷ್ಟೋ ಸತಿ ಅನ್ಕೊತೀವಿ, ನಮಗೆ ಈ ಥರ ಒಂದು ತಂದೆ ತಾಯಿ ಬೇಕಾಗಿರಲಿಲ್ಲ, ನಾವು ಇಷ್ಟು ರಿಚ್ ಫ್ಯಾಮ್ಲಿಲಿ ಹುಟ್ಟಬೇಕಾಗಿತ್ತು, ನಮಗೆ ಈ ಥರ ಇರಬೇಕಾಗಿತ್ತು ಅಂತ. ಯಾವುದೋ ಒಂದು ಮೂಮೆಂಟಲ್ಲಿ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ಥರ ಒಂದು ಯೋಚನೆ ಬಂದು ಹೋಗಿರುತ್ತೆ ಅನ್ಕೋತೀನಿ. ಅಟ್ಲೀಸ್ಟ್ ನನಗೆ ಬಂದಿದೆ ಹಾನೆಸ್ಟಾಗಿ ಹೇಳಬೇಕು ಅಂದರೆ. ಯಾಕಂದರೆ ನಾವು ತುಂಬ ಕಷ್ಟದಿಂದ ಬಂದ್ವಿ ಚಿಕ್ಕ ಮಕ್ಕಳಿದ್ದಾಗಿಂದನೂ. ಸೊ ಅಲ್ಪ ಸ್ವಲ್ಪ ನಾವು ಇವಾಗ ಒಂಚೂರು ದೇವ್ರ ದಯೆಯಿಂದ ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನನಗೆ ಆ ದೇವ್ರದ್ದು ಧ್ಯಾನ ಮಾಡಿಲ್ಲ ಅಂದರೆ ಏನೋ ಒಂಥರ, ದೇವ್ರು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ, ಒಂದು ಜನ್ಮ ಅಂತ ಕೊಟ್ಟಿದ್ದಾನೆ, ನನಗೆ ಎಲ್ಲಿ ಹುಟ್ಟಿದೆ, ಎಲ್ಲಿ ಬೆಳೆದೆ, ಹೆಂಗೆ ಬೆಳೆದೆ ಅನ್ನೋದಕ್ಕಿಂತ ಈಗ ನನ್ನ ದೇವರು ಹೆಂಗೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ನಾನು ಏನೇ ಕಷ್ಟಪಟ್ಟಿದ್ರೂ ನನ್ನ ಜೀವನದಲ್ಲಿ ಅದು ನನ್ನ ಕರ್ಮಗಳಿಂದ, ನನ್ನ ಹಿಂದಿನ ಜನ್ಮದ ಕರ್ಮಗಳಿಂದನೇ ನನಗೆ ಆ ಶಿಕ್ಷೆನ ನಾನು ಅನುಭವಿಸಿರ್ತೀನಿ ಅನ್ನೋ ಒಂದು ಭಾವನೆ ನನಗೆ ಬಂದಿದೆ. ಮುಂಚೆ ಎಲ್ಲ ನಾನು ಅಂದ್ಕೊತಾ ಇದ್ದೆ, ಇಷ್ಟು ಕ್ರೂರಿನ ದೇವರು, ಈ ಥರ ಒಂದು ಕಷ್ಟನ ಕೊಡ್ತಾನ ಅನ್ನೋದೊಂದು ಫೀಲಿಂಗು. ಬಟ್ ನಾನು ಯಾವಾಗ ಭಗವದ್ಗೀತೆನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ನನಗೆ ಅವಾಗ ಅರಿವಾಗಕ್ಕೆ ಸ್ಟಾರ್ಟ್ ಆಯಿತು, ಇದು ಹಾಗಲ್ಲ, ಇದು ನಾವು ಮಾಡಿದ ಕರ್ಮಗಳಿಂದನೇ ನಮಗೆ ಈ ಶಿಕ್ಷೆ ಆಗ್ತಾ ಇರೋದು ಅಂತ. ಸೊ ನಾನು ಇಲ್ಲಿ ನೋಡಿ ಫಸ್ಟು ನಾನು ಮಹಾಲಕ್ಷ್ಮಿ ಅಷ್ಟಕವನ್ನು ಓದ್ಕೋತಾ ಇದ್ದೀನಿ ಇಲ್ಲಿ. ಇದಾದ ನಂತರ ನಾನು ಭಗವದ್ಗೀತೆನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ವಾಯ್ಸ್ ಓವರ್ನ ನಾನು ಎಂಡ್ ಮಾಡ್ತೀನಿ. ಹಾಗೆಯೇ ನಾನು ಭಗವದ್ಗೀತೆ ಒಂದು ಶ್ಲೋಕನ ಅದರ ಭಾವಾರ್ಥನ ನಿಮಗೆ ಇಲ್ಲಿ ಓದೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಾದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ಮುಂಚೆನೂ ತಿಳಿಸಿದ ಹಾಗೆ ಸಾಯಂಕಾಲ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ನಾವು ದೇವರಿಗಾಗಿ ಮೀಸಲಿಡಬೇಕು ಅಂತ ಹೇಳಿದ್ದೆ. ಸೊ ಹಾಗೆಯೇ ಇವತ್ತು ನನಗೆ ಒಂದು ಮೀಟಿಂಗ್ ಕ್ಯಾನ್ಸಲ್ ಆಯಿತು, 6 o'clock ಇದ್ದಿದ್ದು. ಸೊ ಹಾಗಾಗಿ ಒಂದು 10 ನಿಮಿಷ ನನಗೆ ಎಕ್ಸ್ಟ್ರಾ ಟೈಮ್ ಸಿಕ್ತು. ಸೊ ಭಗವದ್ಗೀತೆನ ಓದೋಣ ಇವತ್ತು ಅಂತ ಅಂದ್ಕೊಂಡ್ಬಿಟ್ಟು ನಾನು ಭಗವದ್ಗೀತೆನ ಓದ್ತಾ ಇದ್ದೀನಿ ಇವತ್ತು. ಸೊ ಏನಕ್ಕೆ ನಾವು ಸಂಧ್ಯಾ ಕಾಲದಲ್ಲಿ ಸ್ವಲ್ಪ ಸ್ವಲ್ಪ ಬ್ರೇಕ್ ತೊಗೋಬೇಕು ಅಂತ ಹೇಳ್ತಾರೆ ಅಂದರೆ, ಸಂಧ್ಯಾ ಅಂದರೆ ಹಗಲು ಹಾಗೂ ಇರುಳು ಎರಡೂ ಸಂಧಿಸುವಂಥ ಸಮಯಕ್ಕೆ ಸಂಧ್ಯಾಕಾಲ ಅಂತ ಹೇಳ್ತಾರೆ. ಸೊ ನಾವು ಹೇಗೆ ಒಂದು ಟ್ರಾವೆಲ್ ಮಾಡಬೇಕಾದಾಗ ಟ್ರಾಫಿಕ್ ಸಿಗ್ನಲ್ ಬರುತ್ತೆ, ಒಂದು 4 ಜಂಕ್ಷನ್ ಇದ್ದಾಗ ಅಲ್ವಾ. ಸೊ ಅಲ್ಲಿ ನಾವು ಸ್ಟಾಪ್ ಮಾಡ್ತೀವಿ, 4 ದಾರಿಗಳು ಸೇರ್ತಾ ಇದ್ದಾವೆ ಅಲ್ಲಿ ಅಂತಂದಾಗ ಅಲ್ಲಿ ನಾವು ಸಿಗ್ನಲ್ ಇರುತ್ತೆ ಒಂದು. ಸೊ ಅದೇ ಥರ ಅಲ್ಲಿ ಸ್ಟಾಪ್ ಮಾಡ್ತೀವಿ, ಸ್ಟಾಪ್ ಮಾಡಿ ಮತ್ತು ಸಿಗ್ನಲ್ ನಮಗೆ ಗ್ರೀನ್ ಆದಾಗ ನಾವು ಮುಂದಕ್ಕೆ ಹೋಗ್ತೀವಿ. ಅದೇ ಥರನೇ ಇಲ್ಲಿ ಹಗಲು ಇರುಳು ಎರಡೂ ಸೇರ್ತಾ ಇರೋ ಒಂದು ಕಾಲಕ್ಕೆ ಸಂಧ್ಯಾಕಾಲ ಅಂತ ಹೇಳ್ತಾರೆ. ಸೊ ಆವಾಗ ನಾವು ಒಂದು ಸ್ವಲ್ಪ ನಿಧಾನಿಸ್ಬೇಕು. ಏನೇ ಕೆಲಸ ಮಾಡ್ತಾ ಇದ್ರೂ ಒಂದು 10 ನಿಮಿಷ ಬ್ರೇಕ್ನ ತೊಗೊಂಡು ಒಂದು 10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿದ್ರೆ ಅಥವಾ ಒಂದು ಶ್ಲೋಕ ಹೇಳ್ಕೊಂಡ್ರೆ, ಜಪ ಮಾಡಿದ್ರೆ ನಮಗೆ ಅಪಾರ ಪಾಸಿಟಿವಿಟಿ ಬರುತ್ತೆ ಲೈಫಲ್ಲಿ ಅಂತ ಅನ್ನೋದು ನನ್ನ ಒಂದು ಬಿಲೀಫ್ ಆಗಿದೆ. ಸೊ ಬನ್ನಿ, ಇವತ್ತು ನಾನು ಆ್ಯಕ್ಚುಲಿ ನಾನು 8ನೇ ಅಧ್ಯಾಯನ ಕಂಪ್ಲೀಟ್ ಮಾಡಿದೆ. ನಿನ್ನೆ ಅವ್ರ ಮೊನ್ನೆ ಅನಿಸುತ್ತೆ, ಮೊನ್ನೆಗೆ 8ನೇ ಅಧ್ಯಾಯ ಕಂಪ್ಲೀಟ್ ಆಯಿತು. ಸೊ ಇವತ್ತು ನಾನು 9ನೇ ಅಧ್ಯಾಯನ ಶುರು ಮಾಡ್ತಾ ಇದ್ದೀನಿ. ಒಂದು ನಿಮಿಷ.
ಸೊ 9ನೇ ಅಧ್ಯಾಯ ಬಂದ್ಬಿಟ್ಟು ರಾಜವಿದ್ಯಾ ರಾಜಗುಹ್ಯ ಯೋಗ ಪರಮಗುಹ್ಯ ಜ್ಞಾನ ಅಂತ. ಶ್ಲೋಕ 1. ಶ್ರೀ ಭಗವಾನು ವಾಚ ಇದಂತುತಿ ಗುಹ್ಯತಮಂ ಪ್ರವಕ್ಷ್ಯಾಮ್ಯನ ಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜಜ್ಞಾತ್ವಾ ಮೋಕ್ಷ್ಯಸೆ ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು. ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಆದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೆ. ಇದರ ಭಾವಾರ್ಥ: ಭಕ್ತನು ಪರಮ ಪ್ರಭುವಿನ ವಿಷಯವನ್ನು ಕೇಳಿದಷ್ಟು ಜ್ಞಾನವನ್ನು ಪಡೆಯುತ್ತಾನೆ. ಶ್ರೀಮದ್ ಭಾಗವತವು ಈ ಶ್ರವಣ ಪ್ರಕ್ರಿಯೆಯನ್ನು ಸಲಹೆ ಮಾಡುತ್ತದೆ. ದೇವೋತ್ತಮ ಪರಮ ಪುರುಷನ ಸಂದೇಶಗಳಲ್ಲಿ ಶಕ್ತಿಗಳು ತುಂಬಿರುತ್ತವೆ. ದೇವೋತ್ತಮ ಪರಮ ಪುರುಷನನ್ನು ಕುರಿತ ವಿಷಯಗಳನ್ನು ಭಕ್ತರು ತಮ್ಮಲ್ಲಿ ಚರ್ಚೆ ಮಾಡಿಕೊಂಡರೆ ಈ ಶಕ್ತಿಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವವರ ಅಥವಾ ಒಣ ವಿದ್ವತ್ತಿನ ಪಂಡಿತರ ಸಹವಾಸದಿಂದ ಇದನ್ನು ಸಾಧಿಸುವುದು ಸಾಧ್ಯವಿಲ್ಲ, ಏಕೆಂದರೆ ಇದು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನ. ಭಕ್ತರು ಪರಮಪ್ರಭುವಿನ ಸೇವೆಯಲ್ಲಿ ಸದಾ ನಿರತರಾಗಿರುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಯಾವುದೇ ಒಬ್ಬ ಜೀವಿಯ ಮನೋಧರ್ಮವನ್ನು, ಶ್ರದ್ಧೆಯನ್ನು ಪ್ರಭುವು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಭಕ್ತರ ಸಹವಾಸದಲ್ಲಿ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಆತನಿಗೆ ಬುದ್ಧಿಯನ್ನು ಕೊಡುತ್ತಾನೆ. ಕೃಷ್ಣನನ್ನು ಕುರಿತ ಚರ್ಚೆಯು ಬಹು ಶಕ್ತಿಯುತವಾದದ್ದು. ಒಬ್ಬ ಭಾಗ್ಯಶಾಲಿಗೆ ಇಂತಹ ಸಹವಾಸವು ದೊರೆತು ಆತನು ಈ ಜ್ಞಾನವನ್ನು ಅರಗಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಶ್ಚಯವಾಗಿಯೂ ಆತನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದತ್ತ ಮುನ್ನಡೆಯುತ್ತಾನೆ. ತನ್ನ ಭಕ್ತಿ ಸೇವೆಯಲ್ಲಿ ಅರ್ಜುನನು ಇನ್ನೂ ಎತ್ತರವಾಗಿ ಏರುವಂತೆ ಪ್ರೋತ್ಸಾಹಿಸಲು ಕೃಷ್ಣನು ಈ 9ನೇ ಅಧ್ಯಾಯದಲ್ಲಿ ಈವರೆಗೆ ತಿಳಿಸಿಕೊಟ್ಟ ವಿಷಯಗಳಿಗಿಂತ ಹೆಚ್ಚು ಗೋಪ್ಯವಾದ ವಿಷಯಗಳನ್ನು ವರ್ಣಿಸುತ್ತಾನೆ. ಸೊ ಇಲ್ಲಿ ಅರ್ಜುನ ಕೃಷ್ಣನಿಗೆ ಶರಣಾಗತನಾಗಿ ನನಗೆ ಜ್ಞಾನವನ್ನು ಕೊಡು, ನಿನ್ನ ರೂಪವನ್ನು ತೋರಿಸು, ನನಗೆ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಆಗೋಗಿದೆ, ನನಗೆ ಯುದ್ಧ ಮಾಡೋಕ್ಕಾಗ್ತಾ ಇಲ್ಲ ಅಂತಂದಾಗ ಭಗವಂತ ಭಗವದ್ಗೀತೆನ ಆ್ಯಕ್ಚುಲಿ ಇಲ್ಲಿ ಹೇಳ್ತಾ ಬರ್ತಾನೆ. ಸೊ ಆವಾಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಎಷ್ಟಾಗುತ್ತೋ ಅಷ್ಟು ನಾವು ಕೃಷ್ಣನ ಭಕ್ತರು ಯಾರಿರ್ತಾರೋ ಅವರ ಸಹವಾಸದಲ್ಲಿ ಇರಬೇಕು. ಆವಾಗಲೇ ನಾವು ಕೃಷ್ಣ ಪ್ರಜ್ಞೆಯಲ್ಲಿರೋಕ್ಕೆ ಸಾಧ್ಯ. ಆವಾಗಲೇ ನಾವು ಒಂದು ಎತ್ತರವಾದ ಒಂದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದತ್ತ ನಾವು ಏರೋಕ್ಕೆ ಸಾಧ್ಯ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ನಾವು ಎಲ್ಲೋ ಒಂದು ಕಡೆ ಏನೋ ಒಂದು ಯಾವುದೋ ಈಗ ಫೇಕ್ ಗುರುಗಳು ಎಷ್ಟೊಂದು ಜನ ಇರ್ತಾರೆ ಅಲ್ವಾ. ಸೊ ನಾವು ಅವ್ರನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಭಗವದ್ಗೀತೆಗಳು ಇಸ್ಕಾನ್ ಟೆಂಪಲಲ್ಲಾಗಲಿ ಅಥವಾ ಎಷ್ಟು ಇಸ್ಕಾನ್ ವೆಬ್ಸೈಟ್ಗಳಲ್ಲಾಗಲಿ ಮಾರ್ತಾ ಇರ್ತಾರಲ್ವ. ಸೊ ಇದ್ರದ್ದು ತುಂಬ ಭಾಷೆಗಳಲ್ಲಿ ಇದರ ವರ್ಷನ್ಸ್ ಇರುತ್ತೆ. ಸೊ ಅದನ್ನು ನಾವು ತೊಗೊಂಡು ನಾವು ಅಧ್ಯಯನ ಮಾಡಿದಾಗ ಅದರ ಭಾವಾರ್ಥ ಕೂಡ ಇರುತ್ತೆ ನಮಗೆ ಬೇಕಾದ ಲ್ಯಾಂಗ್ವೇಜ್ಗಳಲ್ಲಿ. ಸೊ ಅದನ್ನು ನಾವು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಂಡು ನಾವು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ನಮ್ಮ ಜೀವನದಲ್ಲಿ ಪ್ರಯತ್ನ ಪಟ್ಟಾಗ ನಾವು ಎಷ್ಟೋ ಉದ್ಧಾರ ಆಗ್ತೀವಿ ಅನ್ನೋ ಒಂದು ವಿಷಯನ ಇಲ್ಲಿ ನಮಗೆ ತಿಳಿದು ಬರ್ತಾ ಇದೆ ಈ 9ನೇ ಅಧ್ಯಾಯದಲ್ಲಿ. ಸೊ ಇವತ್ತಿಗೆ ನಾನು ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಒಂದು ಶ್ಲೋಕ ಬಂದ್ಬಿಟ್ಟು ಅದರ ಭಾವಾರ್ಥ 2-3 ಪೇಜ್ಗಳಷ್ಟು ಇರುತ್ತೆ. ಸೊ ಐ ವುಡ್ ಸಜೆಸ್ಟ್ ನೀವೇ ಈ ಬುಕ್ಸ್ನ ತೊಗೊಂಡು ಓದಿದಷ್ಟು ನಿಮಗೆ ಒಂದು ಪಾಸಿಟಿವಿಟಿ ಬರುತ್ತೆ ಅಂತ. ಸೊ ಇದಾದ ನಂತರ ನೆಕ್ಸ್ಟ್ ನಾನು ತುಳಸಿಮಣಿಯಿಂದ ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನೋ ಒಂದು ಮಹಾಮಂತ್ರನ ಜಪ ಮಾಡ್ತೀನಿ. ಸೊ ಅಗೇನ್ ಇದೆಲ್ಲನೂ ನನಗೆ ಒಂಥರ ನನ್ನ ಮೈಂಡ್ ತುಂಬಾ ಪಾಸಿಟಿವ್ ಆಗಿ ಇಡೋಕ್ಕೆ ನನಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೀವು ಒಂದ್ಸತಿ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಕೃಷ್ಣ ಅರ್ಪಣ.